2012ರಲ್ಲಿ ಅಮೃತವರ್ಷಿಣಿ ಸೀರಿಯಲ್ ಮೂಲಕ ಕನ್ನಡ ಕಿರುತೆರೆ ವೀಕ್ಷಕರನ್ನು ಎಂಟರ್ಟೈನ್ ಮಾಡಿದಂತಹ ರಜನಿಯವರು ಹಸುರನ ಕೈಯಲ್ಲಿ ಪಾರಿಜಾತ ಅನ್ನುವಂತಹ ಸಿನಿಮಾದಲ್ಲಿ ನಟಿಸಿ ಪ್ರಮೋಷನ್ಗೆ ಬರ್ತಿಲ್ಲ ಅನ್ನುವಂಥದ್ದು ನಿರ್ಮಾಪಕರು ಹಾಗೆ ನಿರ್ದೇಶಕರು ಹಾಗೆ ನಟನ ಒಂದು ಆರೋಪ ಆಗಿದೆ. ಸೊ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿರ್ಮಾಪಕರು ಹಾಗೂ ನಿರ್ದೇಶಕರು ನಮ್ಮ ಸುಮನ್ ಟಿವಿ ಜೊತೆ ಮಾತುಕತೆಗೆ ಸಿಕ್ಕಿದ್ದಾರೆ. ಒಂದಷ್ಟು ವಿಚಾರಗಳನ್ನು ಮಾತನಾಡಿಸ್ತಾ ಹೋಗ್ತೀನಿ. For business and personal promotions, please contact 9686376663. ಸರ್, ಯಾವಾಗ ಶೂಟ್ ಆಯಿತು, ಇಲ್ಲಿಂದ ಎಷ್ಟು ಶೂಟ್ ಕಂಪ್ಲೀಟ್ ಆಗಿದೆಯಾ ಇಲ್ವಾ, ಅಥವಾ ಪ್ರಮೋಷನ್ಗೆ ಟೀಸರ ಟ್ರೈಲರ್ ಅಥವಾ ರಿಲೀಸ್ಗೆ ಏನಾದರೂ ಪ್ಲಾನ್ ಮಾಡ್ತಿದ್ರಾ? ಸರ್, ನಮ್ಮದು 2022ರಲ್ಲಿ ನಾವು ಸಿನಿಮಾನ ಕಂಪ್ಲೀಟ್ ಕತೆ ಬರೆದು ಮುಗಿಸಿದ್ವಿ. ಅದಾದಮೇಲೆ ನಾನು ಮತ್ತು ಇವರು ಇನ್ನೊಬ್ಬರು ಇದ್ದರು. ಸೊ ನಾವು ಶೂಟಿಂಗ್ ಅಂತ ಪ್ಲ್ಯಾನ್ ಮಾಡಿದಾಗ ಹೀರೋ ಇವ್ರು ಮಾಡಬೇಕು ಅಂತ ಯಶ್ ಶೆಟ್ಟಿ ಅವ್ರು ಮಾಡಬೇಕು ಅಂತ ಪ್ಲ್ಯಾನ್ ಆಯಿತು ನಮ್ಮದು. ಯಶ್ ಶೆಟ್ಟಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಮಾತಾಡಿದ್ವಿ. ಅವ್ರಿಗೆ ಸೆಕೆಂಡ್ ಹೀರೋ ಅಂತ ನಾವು ಅಪ್ರೋಚ್ ಮಾಡಿದ್ವಿ. ಅವ್ರ ಕತೆ ಕೇಳಿ ಒಪ್ಕೊಂಡ್ರು. ಯಾಕಂದರೆ ಅವರು ಆಲ್ಮೋಸ್ಟ್ ಎಲ್ಲ ವಿಲನ್ ಕ್ಯಾರೆಕ್ಟ್ರೇ ಮಾಡಿರೋದು. ಇಲ್ಲೂ ಕೂಡ ವಿಲನ್ನೇ, ಬಟ್ ಹೀರೋ ಟೈಪ್ ಇರುವಂಥ ವಿಲನ್ ಅನ್ನೋಕ್ಕೋಸ್ಕರ ಒಪ್ಕೊಂಡ್ರು. ಅದಾದಮೇಲೆ ಹೀರೋಯಿನ್ ಯಾರು ಅನ್ನೋದು ಒಂದು ಓಪನ್ ಆಯಿತು. ಸೊ ನಮ್ಮ ಹತ್ರ ಒಂದು 10 ಜನ ಲೀಸ್ಟ್ ಮಾಡ್ಕೊಂಡಿದ್ವಿ. ಇವ್ರು ಮಾಡೋಣ ಎಲ್ಲ ಹೊಸ ಫೇಸ್ಗಳ ಥರ ಕಾಣಿಸ್ತಾ ಇದ್ರು. ಆಮೇಲೆ ತುಂಬ ತೀರಾ ಹೊಸಬರ್ನಂತಂದರೆ ನಮಗದು ಸ್ಕ್ರೀನ್ ವ್ಯಾಲ್ಯೂ ಇಲ್ಲ, ಅದಿಲ್ಲ ಇದಿಲ್ಲ ಅನ್ನೋ ಒಂದಿಷ್ಟು ಮಾತುಕತೆಗಳು ಬರುತ್ತೆ. ಅದು ಬೇಡ ಅಂತ. ಹಂಗಾದ್ರೆ ಯಾರು ಸ್ಕ್ರೀನ್ ವ್ಯಾಲ್ಯೂ ಇರೋರು ಯಾರು ಅಂತ ಒಂದು ಲಿಸ್ಟ್ ಮಾಡಿದಾಗ ಪ್ರೆಸೆಂಟಲ್ಲಿ ಮಾರ್ಕೆಟಲ್ಲಿರೋ ಇಷ್ಟು ಜನ, ಈಗ ಸಾಧಾರಣ ಮಾರ್ಕೆಟಲ್ಲಿ ಇಷ್ಟು ಜನ ಅಂತ ಒಂದಿಷ್ಟು ಶೀಟ್ ಮಾಡಿದ್ವಿ. ಅದರಲ್ಲಿ ಅವ್ರನ್ನ ಹಾಕ್ಕೊಂಡ್ರೆ ನನಗೆ ಫೇಸ್ ವ್ಯಾಲ್ಯೂ ಇಲ್ಲ ಅನ್ನೋದಕ್ಕಿಂತ ಅವ್ರ ಜನಗಳಿಗೆ ಕನೆಕ್ಟ್ ಆಗಿರಲಿಲ್ಲ. ಜನಗಳಿಗೆ ಕನೆಕ್ಟಾಗಿ ಈಗ ಸೀರಿಯಲಲ್ಲಿ ಉಳ್ಕೊಂಡಿರುವಂಥ ಒಂದು 5-6 ಜನಗಳಲ್ಲಿ ಇವ್ರು ಓಕೆ ಅಂತ ಅನ್ನಿಸ್ತು. ನಂತರ ನಾನು ಇವ್ರ ಜೊತೆ ಇದ್ರ ಹಿಂದೆ ಕೂಡ ನಾನು ಸೀರಿಯಲಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ವರ್ಕ್ ಮಾಡ್ತಿದ್ದಾಗ ಇವ್ರನ್ನ ತುಂಬ ಹತ್ತಿರದಿಂದ ನೋಡಿದ್ದೆ. ತುಂಬ ಫ್ಲೆಕ್ಸಿಬಲ್ ವರ್ಕ್ ಮಾಡ್ತಾರೆ, ಯಾವುದೇ ರೀತಿ ತೊಂದರೆ ಇಲ್ಲ. ಹಾಗಾಗಿ ಅಗ್ರಿ ಆಯಿತು ಅಂತೇಳ್ಬಿಟ್ಟು ಅವ್ರನ್ನ ಹೋಗಿ, ನಾನು ಹೋಗೋಕ್ಕಾಗಿರಲಿಲ್ಲ, ನನ್ನ ಪ್ರೊಡ್ಯೂಸರ್ ಮತ್ತು ಇನ್ನೊಬ್ರು ಹೋಗಿ ಮಾತಾಡಿ ಅವ್ರದ್ದೇನು ಪೇಮೆಂಟ್ ಇಶ್ಯೂಸ್ ಏನಿದೆ ಅದೆಲ್ಲ ಕ್ಲಿಯರ್ ಮಾಡ್ಕೊಂಬಂದು ಶೂಟಿಂಗ್ ಡೇಟ್ ಫಿಕ್ಸ್ ಆಯಿತು. ಶೂಟಿಂಗ್ ಟೋಟಲ್ ನಾವು ಒಂದು 17 ದಿನ, ನಂತರ ನೈಟ್ ಶೆಡ್ಯೂಲ್ ಅಂತ ಒಂದು 27 ಕಾಲ್ ಶೀಟ್ ಮಾಡಿದ್ವಿ. ಸೊ ಅಲ್ಲೆಲ್ಲೂ ಕೂಡ ಅವ್ರದ್ದು ಏನೂ ಪ್ರಾಬ್ಲಮ್ ಇರಲಿಲ್ಲ. ಆರಾಮಾಗಿ ಬರ್ತಿದ್ರು, ಶೂಟಿಂಗ್ ಮಾಡ್ತಿದ್ರು. ಅವ್ರಿಗೇನು ಫೆಸಿಲಿಟಿ ಬೇಕು ನಮ್ಮ ಪ್ರೊಡಕ್ಷನ್ ಹೌಸ್ ಕಡೆಯಿಂದ ಅದು ಕ್ಲಿಯರ್ ಮಾಡಿಕೊಟ್ಟಿದ್ವಿ. ಅವರು ಆರಾಮಾಗಿದ್ದರು. ಶೂಟಿಂಗ್ ಮುಗೀತು, ಡಬ್ಬಿಂಗ್ ಮುಗೀತು. ಡಬ್ಬಿಂಗ್ ಮುಗಿದ್ಮೇಲೆ ಡಬ್ಬಿಂಗ್ ಮುಗಿತಿದ್ದಂಗೆ ನಾನು ಫಸ್ಟ್ ಕಾಪಿ ರೆಡಿ ಮಾಡಿ ತೋರಿಸಿದ್ವಿ, ಹೇಳಿದ್ವಿ ನೋಡಿ ಆಯಿತು, ಇನ್ನೇನಿದ್ರು ನಾನು ಪ್ರಮೋಷನ್ ಆ್ಯಕ್ಟಿವಿಟಿ ಸ್ಟಾರ್ಟ್ ಮಾಡ್ತೀವಿ. ನೀವು ಸೀರಿಯಲ್ಗಿರೋಳು ಸಿನಿಮಾ ಅದು ಏನು ಬೇಕಾ ಮಾಡಿ, ನಮಗೇನಿಲ್ಲ, ನನ್ನ ಸಿನಿಮಾ ಪ್ರಮೋಷನ್ ಟೈಮಲ್ಲಿ ನೀವು ನನಗೆ ಅವೈಲೇಬಲ್ ಇರಬೇಕು, ಮಾಡಿಕೊಡ್ತೀನಿ ಅಂತ. ಸರಿ ಆಯಿತು. ಫಸ್ಟ್ ಸಾಂಗ್ ರಿಲೀಸ್ ಮಾಡಿದ್ವಿ. ರಿಲೀಸ್ ಮಾಡಿ ಬೈಟ್ಸ್ ತೊಗೊಳಕ್ಕೆ ಆಗ ಅವರು ಜಸ್ಟ್ ಮದುವೆ ಆಗಿದ್ರು ಅಷ್ಟೇ. ಬೈಟ್ಸ್ ತೊಗೊಳಕ್ಕೆ ಅವ್ರ ಮನೆಗೆ ಹೋಗಿದ್ವಿ. ಮನೆಗೆ ಹೋಗಿ ವಿಶ್ ಮಾಡಿ ಬೈಟ್ಸ್ ತೊಗೊಂಡ್ವಿ. ಬೈಟ್ಸ್ ಎಲ್ಲ ತೊಗೊಂಡಾಗ ನೆಕ್ಸ್ಟ್ ನಾಳೆ ಎಲ್ಲ ನಾಡಿದ್ದು ಸಾಂಗ್ ರಿಲೀಸ್ ಅಂತ ಹೇಳಿದ್ವಿ. ಆಮೇಲೆ ಒಂದಿಷ್ಟು ಮಾತುಕತೆಗಳಾಯಿತು. ಆಮೇಲೆ ಹೇಳಿದ್ವಿ ಏನು ಸಾಂಗು ರೀಲ್ಸ್ ಮಾಡೋಕ್ಕೆ ಅಂತ ನಾವು ಪ್ಲ್ಯಾನ್ ಮಾಡಿದ್ವಿ. ಒಂದು 10,000 ಗಿಫ್ಟ್ ಅಮೌಂಟ್ ಅಂತ ಇಟ್ಟಿದ್ವಿ. ಯಾರು ಚೆನ್ನಾಗಿ ಮಾಡ್ತೀವಿ ಅನ್ನು ಸೀರಿಯಸ್ ಆಗಿ ಹೇಳಿದ್ರು, ಕಾಮಿಡಿಯಾಗಿ ಹೇಳಿದ್ರು ಗೊತ್ತಿಲ್ಲ, ಬಟ್ ಅವ್ರು ಹೇಳಿರೋ ಪ್ರಾಸ್ಪೆಕ್ಟಿವ್ ಅವತ್ತಿಂದ ಇವತ್ತಿನ ತನಕ ಅದು ಹಾಗೆ ಇದೆ. ಬೇರೆ ಯಾರು ಕೊಡೋದು ನನಗೆ ಕೊಟ್ಬಿಡಿ, ನಾನೇ ಚೆನ್ನಾಗಿ ರೀಲ್ಸ್ ಮಾಡ್ತೀನಿ ಅಂದರು. ನಾವು ನಗ್ತಾನೆ ಆನ್ಸರ್ ಮಾಡಿದ್ವಿ, ನಮ್ಮ ಹೀರೋಯಿನಿಗೆ ನಾವು ದುಡ್ಡು ಕೊಡೋದಿಲ್ಲ, ನಾನು ಬೇರೆ ಏನಾದರೂ ಒಂದು ಗಿಫ್ಟ್ ಮಾಡ್ತೀವಿ, ನೀವು ರೀಲ್ ಮಾಡಿ, ನಾನು ಚೆನ್ನಾಗಿ ರೀಲ್ಸ್ ಮಾಡಿ ಯಾರು ಥಿಯೇಟ್ರಿಗೆ ಹೋಗಿ ಮುಂಚೆ ಯಾರು ಚೆನ್ನಾಗಿ ರೀಲ್ಸ್ ಮಾಡಿ ವ್ಯೂಸ್ ಚೆನ್ನಾಗಿದೆ ಅವ್ರಿಗೆ ನಾವು ಅದನ್ನು ಕೊಡ್ತೀವಿ ಅಂತ ಹೇಳಿದ್ದೀವಿ ಅಂತ ಹೇಳ್ಬಿಟ್ಟು ಮಾತನ್ನ ಎಂಡ್ ಮಾಡಿದ್ವಿ. ಬಟ್ ಆವತ್ತಿಂದ ಇವತ್ತಿನ ತನಕ ನೀವು ಅವ್ರು ಸೋಷಿಯಲ್ ಮೀಡಿಯಾ ಅಬ್ಸರ್ವ್ ಮಾಡಿದ್ರೆ ಹಸುರನ ಕೈ ಪಾರಿಜಾತ ಒಂದು ಪೋಸ್ಟ್ ಕಾಣಿಸಲ್ಲ ನಿಮಗೆ. ಅಂದರೆ ಈಗ ಸಿನಿಮಾ ಶೂಟಿಂಗ್ ಶುರುವಾದಾಗ ಏನಾದರೂ ಹಾಕ್ಕೊಂಡಿದ್ರಾ, ಅಥವಾ ಮಧ್ಯದಲ್ಲಿ ಡಿಲೀಟ್ ಮಾಡಿದ್ರಾ, ಅಥವಾ ಸಿನಿಮಾ ಶುರುವಾದಾಗಿಂದನೂ ಅವರು ಹಸುರನ ಕೈಲಿ ಪಾರಿಜಾತ ಈ ಸಿನಿಮಾ ಪ್ರಮೋಷನ್ನೇ ಮಾಡಿಲ್ವಾ? ಒಂದು ಪೋಸ್ಟ್ ಹಾಕ್ಕೊಂಡಿದ್ದಾರೆ, ಅದು ನಾವು ಕ್ಯಾಮ್ರಾದಲ್ಲಿ ರೆಕಾರ್ಡ್ ಮಾಡಿ ಕೊಟ್ಟಿರೋ ಒಂದು ಪೋಸ್ಟ್ ಹಾಕ್ಕೊಂಡಿದ್ದಾರೆ. ಅದನ್ನ ಬಿಟ್ಟು ವೈಯಕ್ತಿಕವಾಗಿ ಸ್ವಇಚ್ಛೆಯಿಂದ ನನ್ನ ಸಿನಿಮಾ ಅನ್ನೋ ಪ್ರೀತಿಯಿಂದ ಅವ್ರು ಎಲ್ಲ ಹಾಕ್ಕೊಂಡಿದ್ದಾರೆ ಅನ್ನೋದು ನಾನು ನೋಡೇ ಇಲ್ಲ ಇನ್ನೂ ತನಕ. ಯಾಕಂದರೆ ಯಾವ ಸೋಷಿಯಲ್ ಮೀಡಿಯಾದಲ್ಲೂ ನಂಗೆ ಅದು ಕಾಣಿಸಿಲ್ಲ ಒಂದು. ಆಮೇಲೆ ಆ ವಿಚಾರ ನಾನು ಜಾಸ್ತಿ ಅದನ್ನು ಅವ್ರಿಗೆ ಸಾಂಗ್ ರಿಲೀಸ್ ಆಗಿ ಒಂದು 15 ದಿನ ನಂತರ ನಾನೇ ಟೆಕ್ಸ್ಟ್ ಮಾಡಿ ಹೇಳಿದ್ದೆ, ನೋಡಿ ನೀವು ಸಿನಿಮಾದ ಹೀರೋಯಿನ್, ನೀವು ಪ್ರಮೋಟ್ ಮಾಡಿಲ್ಲ ಅಂದರೆ ಯಾರು ಪ್ರಮೋಟ್ ಮಾಡ್ತಾರೆ, ದಯವಿಟ್ಟು ಇದನ್ನು ಸ್ಟೇಟಸ್ಗೆ ಹಾಕ್ಕೊಳ್ಳಿ, ಸೋಷಿಯಲ್ ಮೀಡ್ಯಾದಲ್ಲಿ ಹಾಕ್ಕೊಳ್ಳಿ ಅಂತ ನಾನೇ ಟೆಕ್ಸ್ಟ್ ಮಾಡಿ ಹಾಕಿದ್ದೀನಿ. ಅದನ್ನು ಒಂದಿನ ಹಾಕ್ಕೊಂಡ್ರು, ನೆಕ್ಸ್ಟ್ ಟೈಮ್ ಮುಗೀತು ಅಷ್ಟೇ. ಅದಾದಮೇಲೆ ನನಗೂ ಬೇಜಾರಾಯಿತು. ಓಕೆ, ಇವ್ರಿಗೆ ನಾವು ಹೇಳಿ ಮಾಡಿಸೋದು ಸರಿಯಲ್ಲ, ಅವರು ಸ್ವಚ್ಛಂದ ಮಾಡ್ಕೋಬೇಕು ಅಂತ ಸುಮ್ಮನೆ ಆದೆ. ಅದಾದಮೇಲೆ 2ನೇ ಸಾಂಗ್ ರಿಲೀಸ್ ಆಯಿತು, ಅವ್ರಿಗೊಂದು ಮೆಸೇಜ್ ಹಾಕಿದೆ, ಬಿಟ್ಟೆ, ಮುಗೀತು. ಈಗ ನೆಕ್ಸ್ಟ್ ಪ್ಲ್ಯಾನ್ ಇದ್ದಿದ್ದು ನಮ್ಮದು ಟ್ರೈಲರ್ ರಿಲೀಸ್ ಮಾಡಬೇಕು ಅಂತ. ಟ್ರೈಲರ್ ರಿಲೀಸ್ ಮಾಡಬೇಕು ಅಂತಂದರೆ ನಾವು ಈಗ ದೊಡ್ಡ ಮಟ್ಟದಲ್ಲಿ ಟ್ರೈಲರ್ ರಿಲೀಸ್ ಮಾಡುವಂಥ ಹಂತಕ್ಕೆ ಅಷ್ಟೊಂದು ಖರ್ಚು ಮಾಡೋ ಪ್ಲ್ಯಾನ್ ಇರಲಿಲ್ಲ. ಆದರೆ ನಾನು ಬೇರೆ ಕಡೆ ಪ್ರೊಡಕ್ಷನ್ ಹೌಸಲ್ಲಿ ವರ್ಕ್ ಮಾಡ್ತಾ ಇದ್ದಿದ್ದರಿಂದ ನನಗೆ ತುಂಬ ಹತ್ತಿರದ ಪ್ರೊಡ್ಯೂಸರ್ ಒಬ್ಬರಿದ್ದರು. ಅವ್ರು ಹೇಳಿದ್ರು, ವಿಘ್ನೇಶ್ ಒಂದು ಕೆಲಸ ಮಾಡಿ, ಒಂದು ರಿಯಾಲಿಟಿ ಶೋ ನಡೀತಾ ಇದೆ, ನೀವು ಒಂದಲ್ಲಿ ಕೆಲಸ ಮಾಡಿ, ನಾನು ಸ್ಟಾರ್ಟಲ್ಲಿ ಟೈಮಿಂಗ್ ಕೊಡಿಸ್ತೀನಿ, ಅಲ್ಲಿ ಬಂದುಬಿಟ್ಟು ಒಂದು ಟ್ರೈಲರ್ ಏನಿದೆ ಅದನ್ನು ಮಾಡಿ ಅಂತಂದರು. ಅದಕ್ಕೆ ನಾನು ಎಲ್ಲ ಕಲಾವಿದರ ಹತ್ರ ಮಾತಾಡಿದೆ, ಎಲ್ಲರೂ ಒಪ್ಕೊಂಡ್ರು. ಯಶ್ ಶೆಟ್ಟಿ ಅವರೊಬ್ಬರು ನಂಗೆ ಹೇಳಿದರು, ಆಗಲ್ಲ ವಿಘ್ನೇಶ್, ನಾನು 30th 1ನೇ ತಾರೀಕು 2 ದಿನ ಬ್ಯುಸಿ ಇದ್ದೀನಿ, ಬರೋಕ್ಕಾಗಲ್ಲ, ನೆಕ್ಸ್ಟ್ ನಾನು ಬರ್ತೀನಿ ಅಂತ. ಇವರಿಗೆ ನಾನು ಮಾತಾಡಿದ್ದು 20ನೇ ತಾರೀಕು ನಂಗೆ ವಿಷಯ ಗೊತ್ತಾಗಿದೆ. 21ನೇ ತಾರೀಕು ನಾನು ಮಾತಾಡ್ತೀನಿ ಅವ್ರಿಗೆ ಫೋನ್ ಮಾಡಿ, ನಾನು 30ನೇ ತಾರೀಕು ಒಂದು ಈವೆಂಟು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ, ಬರ್ತಿರೋಲ್ಲ, ನಂಗೆ ಡೇಟ್ ಕನ್ಫರ್ಮ್ ಹೇಳಿ ಅಂತ. ಡೇಟ್ ಕನ್ಫರ್ಮು, ಟೈಮ್ ಹೇಳ್ತೀನಿ ನಿಮಗೆ ಅಂತಂದೆ. ಆಯಿತು, ಕಟ್ ಮಾಡಿದೆ. ನೆಕ್ಸ್ಟ್ ಡೇ ಮತ್ತೆ ಫೋನ್ ಮಾಡ್ತೀನಿ. ಫೋನ್ ಮಾಡಿ, ನೋಡಿ ನಂಗೆ 30ನೇ ತಾರೀಕು ಆಫ್ಟರ್ನೂನು 2:30 4:30 ತನಕ ಬೇಕು ನನಗೆ.
ಆಗೋದೇ ಇಲ್ಲ, ನನ್ನ ಡೇಟ್ ತುಂಬ ಟೈಟ್ ಇದೆ, ನಂಗೆ ಬರೋಕ್ಕಾಗಲ್ಲ, ಸೀರಿಯಲ್ ಶೂಟಿಂಗ್ ಇದೆ. ಯಾವ ಸೀರಿಯಲ್ಲು ಏನು? ಅವರು ಯಾವುದೊಂದು ಖಾಸಗಿ ಚಾನಲ್ ಸೀರಿಯಲ್ ಹೆಸರು ಹೇಳ್ತಾರೆ. ಆಯಿತು ಪರವಾಗಿಲ್ಲ, ನಾನು ಮಾತಾಡ್ತೀನಿ ಅಂತ ನಾನು ಅದರ ಮೆಸೇಜ್ ಮಾಡಿ ಕಟ್ ಮಾಡ್ತೀನಿ. ನಂತರ ನಂಗೆ ಗೊತ್ತಿರೋ ಒಬ್ಬರು ಮ್ಯಾನೇಜರ್ ಇದ್ದಾರೆ, ನಾನು ಜೊತೆಲಿ ವರ್ಕ್ ಮಾಡಿರೋ ಮ್ಯಾನೇಜರ್, ಅವ್ರಿಗೆ ಫೋನ್ ಮಾಡಿ ಕೇಳ್ತೀನಿ, ಸರ್ ಹಿಂಗಾಗಿದೆ, ಏನೋ ಮಾಡ್ಬೋದು. 2 ಅವರ್ ತಾನೇ ನಾನೇ ಮಾತಾಡ್ಸ್ಕೊಡ್ತೀನಿ ಅಂತ ಅವ್ರು ಮಾತಾಡಿ 2 ಅವರ್ಗೆ ಬಿಡಿಸ್ಕೊಡ್ತಾರೆ. ಅವ್ರು ಹಂಗೆ ಬಿಡಿಸ್ಕೊಟ್ಟು ನಂಗೆ ಹೇಳ್ತಾರೆ, ವಿಘ್ನೇಶ್ ಮಾತಾಡಿದ್ದೀನಿ 2 ಅವರ್ ಬಿಟ್ಕೊಡ್ತಾರೆ ಅವರು ಅಂತ. ತಿರ್ಗಿ ನಾನು ಅವರು ಇವ್ರಿಗೆ ಕಮ್ಯುನಿಕೇಟ್ ಮಾಡಿರ್ತಾರೆ, ಆಯಿತು ಅಂತ ಹೇಳಿರ್ತಾರೆ. ನಾನು ಇವ್ರಿಗೆ ಕಾಲ್ ಮಾಡ್ತೀನಿ, ಮಾತಾಡ್ತೀನಿ, 2 ಅವರ್ ಬಿಟ್ಕೊಟ್ಟಿದ್ದಾರಂತೆ, ಬರ್ಬೋದಲ್ವ ಅಂತ. ಇಲ್ಲ ಅವತ್ತು ನಾನು ಡೇಟೇ ಕೊಟ್ಟಿಲ್ಲ, ನಾನು ಅವತ್ತು ನನ್ನ ಬರ್ಡೇ ಇದೆ, ನಾನು ಬರೋಕ್ಕಾಗಲ್ಲ ಅಂತ. ಜಸ್ಟ್ ಒಂದಿನ ಮುಂಚೆ ಅವ್ರು ಏನು ಹೇಳಿದರು, ನಾಳೆ ನಂಗೆ ಸೀರಿಯಲ್ ಇದೆ, ಬಿಟ್ಕೊಡೋಕ್ಕಾಗಲ್ಲ ಅಂತ ಹೇಳಿದರು. ಈಗೇನು ಹೇಳಿದ್ರು, ನನ್ನ ಬರ್ಡೇ ಇದೆ, ನಾನು ಯಾರಿಗೂ ಡೇಟ್ ಕೊಡೋಲ್ಲ ಅಂತಾರೆ. ಇದನ್ನು ಯಾವತ್ತೇ ಹೇಳ್ಬೋದಿತ್ತಲ್ಲ ಮೇಡಮ್, 1ನೇ ತಾರೀಕು ಹೇಳಿದ್ದಿದ್ರೆ ನಾನು ಇದೆಲ್ಲ ಪ್ರಿಪ್ರೇಷನ್ನೇ ಮಾಡ್ಕೊತಿರ್ಲಿಲ್ಲ. ಈಗ ಎಂಡ್ ಬರಬೇಕಾದ್ರೆ ಹಿಂಗೆ ಮಾಡಿದ್ರೆ ಹೇಗೆ ಅಂತ ನಾನು ಮಾತಾಡ್ತೀನಿ. ಕಾಲ್ ಕಟ್ ಮಾಡ್ತಾರೆ. ಅದಾದಮೇಲೆ ಪ್ರೊಡ್ಯೂಸರ್ ಫೋನ್ ಮಾಡ್ತಾರೆ, ಅದಕ್ಕೆ ಇಲ್ಲ ನಾನು ಕೊಡೋಕ್ಕಾಗಲ್ಲ ಅಂತ ಕಟ್ ಮಾಡ್ತಾರೆ. ಸರಿ ಆಯಿತು, ನಮ್ಮ ಮ್ಯಾನೇಜರ್ಗೆ ಹೇಳ್ತೀನಿ, ರಿಕ್ವೆಸ್ಟ್ ಮಾಡ್ತೀನಿ, ನಾನು ಎಲ್ಲ ಕಡೆ ಹೇಳ್ಕೊಂಬಂದಿದ್ದೀನಿ, ನಂಗೆ ಬೇಕು ಅಂತ. ನಮ್ಮ ಮ್ಯಾನೇಜರ್ ಒಂದು 10-15 ಸಲ ಫೋನ್ ಮಾಡಿ ಎಲ್ಲ ಮಾಡಿದ್ಮೇಲೆ ಆಯಿತು ನಾನು ಕೆಲಸ ಮಾಡ್ತೀನಿ, 30ನೇ ತಾರೀಕು 12:30 1 ಗಂಟೆ ಕಾಲ್ ಮಾಡಿಕೊಂಡು ಬರ್ತೀನಿ, ಬಂದು ಮುಗಿಸ್ಕೊಟ್ಟು ಹೋಗ್ತೀನಿ ಅಂತ ಹೇಳ್ತೀನಿ. ಆಯಿತು, ನಮ್ಮ ಪ್ರಮೋಷನ್ ನನಗೀಗ ಲೀಗಲಾಗಿ ಗೊತ್ತಾಗಬೇಕಲ್ಲ, ಇವ್ರು ಎಷ್ಟೊತ್ತಿಗೆ ಬರ್ತಾರೇನು ಅಂತ. ನಾನು ಕಾಲ್ ಮಾಡ್ತಾನೇ ಇದ್ದೀನಿ, ನಾನು ಕಾಲ್ ತೆಗಿತಾ ಇಲ್ಲ. ಫೈನಲಿ ಇವ್ರ ಹತ್ರನೂ ಕಾಲ್ ಮಾಡಿ ಕೇಳಿದೆ, ನಾನು ಕಾಲ್ ಮಾಡೋದು ತೆಗ್ದಿಲ್ಲ ವಿಘ್ನೇಶ್. ಸರಿ ಆಯಿತು, ಒಂದು ಕೆಲಸ ಮಾಡಿ, ಪ್ರಮೋಷನ್ ಟೀಮ್ ಅಂತ ಒಂದಿದೆ, ಆ ಪ್ರಮೋಷನ್ ಟೀಮ್ ಹತ್ರ ಕೊಡಿ ಅಂತ ಹೇಳ್ತೀನಿ. ಪ್ರಮೋಷನ್ ಟೀಮಿಗೆ ನಾನೇ ಫೋನ್ ಮಾಡಿ ಹೇಳ್ತೀನಿ, ಒಂದು ಕಾಲ್ ಮಾಡಿ ನೋಡಿ ಅಲ್ಲ. ಅವ್ರು ಕಾಲ್ ಮಾಡ್ತಾರೆ. ಕಾಲ್ ಮಾಡಿದಾಗ ನಂಗೆ ಪೇಮೆಂಟ್ ಬೇಕು ಅನ್ನೋ ಇಶ್ಯೂ ಬರುತ್ತೆ. ಮ್ಯಾನೇಜರ್ಗೂ ಸೇಮ್ ವಿಷಯ ಬಂದಿತ್ತು, ಅದು ನನಗೆ ಹೇಳಿದ್ರು. ನಂಗೆ ಕಾಲ್ ಮಾಡಿದ್ರೆ ನಾನು ಅದನ್ನು ಮಾತಾಡ್ತೀನಿ ಅಂತ ಹೇಳಿದ್ದೆ. ಬಟ್ ನನಗೆ ಅವ್ರ ಕಡೆಯಿಂದ ಪೇಮೆಂಟ್ ಬೇಕು ಅಂತ ನನಗಾಗಲಿ ಇವ್ರಿಗಾಗಲಿ ಯಾವುದೇ ರೀತಿಯ ಕಾಲ್ ಬಂದಿಲ್ಲ, ಮೆಸೇಜ್ ಬಂದಿಲ್ಲ. ನಾನು ಅದನ್ನು ಮೆಸೇಜು ಮಾಡಿದ್ದೆ, ನೀವೇನಾದ್ರು ಮಾತಾಡೋಂಗಿದ್ರೆ ನನಗೆ ವಾಟ್ಸಪ್ ಕಾಲ್ ಮಾಡಿಬಿಡಿ, ನಾರ್ಮಲ್ ಕಾಲ್ ಮಾಡಿ. ಅವ್ರು ವಾಟ್ಸಪ್ ಕಾಲ್ ಮಾಡೋದು, ವಾಟ್ಸಪ್ ಕಾಲ್ ಮಾಡಿಬಿಡಿ, ನನಗೆ ನಾರ್ಮಲ್ ಕಾಲ್ ಮಾಡಿ ಅಂತ ಹೇಳಿದ್ದೆ. ನಾರ್ಮಲ್ ಕಾಲ್ ಮಾಡಿರಲಿಲ್ಲ. ವಾಟ್ಸಪ್ಪಲ್ಲೂ ನಂಗೆ 3 ಸಾರಿ ಕಾಲ್ ಮಾಡಿದರು, ನಾನು ನೋಡಿರಲಿಲ್ಲ. ಅದಕ್ಕೆ ನಾನು ಅವ್ರಿಗೆ ವಾಯ್ಸ್ ನೋಟ್ ಹಾಕ್ತೀನಿ, ನನಗೆ ವಾಟ್ಸಪ್ ಕಾಲ್ ಮಾಡಿಬಿಡಿ, ನಾರ್ಮಲ್ ಕಾಲ್ ಮಾಡಿ, ಇಲ್ಲ ನಾನು ಕಾಲ್ ಮಾಡ್ತೀನಿ ಪಿಕ್ ಮಾಡಿ. ಅದು ಆನ್ಸರ್ ಆಗೋಲ್ಲ ಅವ್ರ ಕಡೆಯಿಂದ ನನಗೆ. ಸರಿ ಆಯಿತು ಅಂದ್ಬಿಟ್ಟು ನಾನು ಮತ್ತೆ ಕಾಲ್ ಮಾಡ್ತೀನಿ, ತೆಗಿಯಲ್ಲ. ಪ್ರಮೋಷನ್ ಟೀಮಿಂದ ಕಾಲ್ ಹೋಗುತ್ತೆ. ಕಾಲ್ ಹೋದಾಗ ನನಗೆ ಟೈಮ್ ಹೇಳಿ, ಬೆಳಿಗ್ಗೆನ ಮಧ್ಯಾಹ್ನ ಏನು ಟೈಮ್ ಬರ್ತೀರಾ ಅಂದರೆ, ಇಲ್ಲ ಮೇಡಮ್ ನನಗೆ ಪೇಮೆಂಟ್ ಇಶ್ಯೂ ಕ್ಲಿಯರ್ ಆಗಬೇಕು ಅಂತ. ಏನು ಪೇಮೆಂಟು ಅಂತ ಹೇಳ್ತಾರೆ. ನನಗೆ ಪ್ರಮೋಷನ್ ಬರೋಕ್ಕೆ ಅಲ್ಲ, ಶೂಟಿಂಗ್ ಪೇಮೆಂಟ್ ಎಲ್ಲ ಕ್ಲಿಯರ್ ಆಗಿದೆಯಲ್ವಾ, ಕ್ಲಾರಿಫಿಕೇಷನು. ಶೂಟಿಂಗ್ದೆಲ್ಲ ಕ್ಲಿಯರ್ ಆಗಿದೆ, ಪ್ರಮೋಷನಿಗೆ ಬರಬೇಕು ಅಂದರೆ ನನಗೆ ಪೇಮೆಂಟ್ದು ಕ್ಲಿಯರ್ ಆಗಬೇಕು, ಎಷ್ಟು ಕೊಡ್ತೀರಾ ಏನು ಅಂತ ನನಗೆ ಕ್ಲಾರಿಫಿಕೇಷನ್ ಬೇಕು ಅಂತ. ಸರಿ ಆಯಿತು, ಅದನ್ನು ಪ್ರೊಡ್ಯೂಸರ್ ಹತ್ರ ಮಾತಾಡಿ, ಡೈರೆಕ್ಟರ್ ಹತ್ರ ಮಾತಾಡಿ ಅಂತ ಹೇಳ್ಬಿಟ್ಟು ಅವ್ರು ಕಾಲ್ ಕಟ್ ಮಾಡ್ತಾರೆ. ಅವ್ರು ನಂಗೆ ಇನ್ಫಾರ್ಮ್ ಮಾಡ್ತಾರೆ, ಹಿಂಗೆ ಹೇಳಿದ್ರು ಅಂತ. ನಾನು ಇವ್ರಿಗೆ ಹೇಳ್ತೀನಿ, ಇವ್ರ ಕಡೆಯಿಂದ ಫೋನ್ ಹೋಗುತ್ತೆ, ಅವ್ರ ಫೋನ್ ತೆಗಿಯಲ್ಲ. ನನ್ನ ಕಡೆಯಿಂದ ಇಲ್ಲಿ ಬರೋಕ್ಕಿಂತ ಮುಂಚೆನೂ ಫೋನ್ ಹೋಗಿದೆ, ತೆಗ್ದಿಲ್ಲ. ಈಗ ಪೇಮೆಂಟ್ ಕೇಳ್ತಾರೆ ಪ್ರಮೋಷನ್ ಬರೋದಕ್ಕೆ. ಸೊ ಶೂಟಿಂಗ್ ಟೈಮಲ್ಲಿ ಏನೆಲ್ಲ ಒಂದು ರೆಮ್ಯುನರೇಷನ್ ಮಾತಾಡ್ಕೊಂಡು ಅದೆಲ್ಲ ಕ್ಲಿಯರ್ ಆಗಿದೆ. ಸಪ್ರೇಟಾಗಿ ಪ್ರಮೋಷನ್ ಬರೋದಕ್ಕೆ ಸರ್ಟನ್ ಅಮೌಂಟ್ ಅಂತ ಕೇಳೋಕ್ಕೆ ಅಂತ ನೀವು ಕಾಲ್ ಮಾಡಿದ್ರು ಕೂಡ ಅವ್ರು ಪಿಕ್ ಮಾಡ್ತಿಲ್ಲ, ರೆಸ್ಪಾನ್ಸೇ ಮಾಡಿಲ್ಲ ಇದುವರೆಗೂ. ಓಕೆ, ಏನಾದ್ರು ಮೆಸೇಜ್ ಮಾಡಿದ್ರೆ ಇಷ್ಟು ಅಮೌಂಟ್ ಬೇಕು, ಇಷ್ಟು ಅಮೌಂಟ್ ಕೊಟ್ಟರೆ ನಾನು ಪ್ರಮೋಷನ್ ಬರ್ತೀನಿ ಅಂತ? ಅದು ಮೆಸೇಜ್ ಮಾಡಿಲ್ಲ. ನಾನು ಅದನ್ನೇ ಹೇಳ್ತಿರೋದು, ಅವ್ರು ಏನಾದರೂ ನಂಗೆ ಟೆಕ್ಸ್ಟ್ ಮಾಡಿದ್ದಿದ್ರೆ ನಾನು ಟೆಕ್ಸ್ಟ್ ಮಾಡ್ತಿದ್ದೆ, ನೋಡಿ ನೀವು ಬಂದಿದ್ದಕ್ಕೆ ಕನ್ವಿನ್ಸ್ ಏನಿದೆ ಅದು ಕೊಟ್ಟು ಕಳಿಸ್ತೀನಿ. ಎಲ್ಲೂ ಕೂಡ ಪ್ರಮೋಷನ್ಗೆ ಅಂತ ಒಂದು ಸಪ್ರೇಟ್ ಅಮೌಂಟ್ನ ಬೇರೆ ಆರ್ಟಿಸ್ಟ್ಗಳಿಗೆ ಕೊಡ್ತಾರೆ ಅನ್ನೋ ಗೊತ್ತಿಲ್ಲ. ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿರೋ ಹೀರೋಯಿನ್ಗೆ ಕೊಟ್ಟಿರೋ ಹಿಸ್ಟ್ರಿ ನಂಗಿಲ್ಲ, ನಂಗೆ ಗೊತ್ತಿರೋ ಹಾಗೆ. ನಾನು ವರ್ಕ್ ಮಾಡೋ ಯಾವ ಪ್ರಾಜೆಕ್ಟಲ್ಲೂ ಕೊಟ್ಟಿಲ್ಲ. ಇದ್ರ ಬಗ್ಗೆ ನಾನು ನಿಮ್ಗೆ ಮಾತಾಡ್ತೀನಿ ಅಂತ ಹೇಳಿಬಿಟ್ಟೆ ನಾನು ಅವ್ರಿಗೆ ಟೆಕ್ಸ್ಟ್ ಮಾಡಿದ್ದು, ವಾಯ್ಸ್ ನೋಟ್ ಹಾಕಿದ್ದು. ಏನಾದರೂ ಇದ್ದರೆ ನಂಗೆ ಕಾಲ್ ಮಾಡಿ, ಅಥವಾ ನಾನು ಕಾಲ್ ಮಾಡಿದ್ದರೆ ನಾನು ರಿಸೀವ್ ಮಾಡಿ ಅಂತ ಹೇಳಿದೆ. ಅವ್ರು ನನಗೆ ಕಾಂಟ್ಯಾಕ್ಟಿಗೆ ಸಿಗ್ತಾ ಇಲ್ಲ. ಇನ್ನೇನು ಹೇಳಿ, ನನಗಿನ್ನಿರೋದು 20 ದಿನ, ನಾನು ಹೆಂಗೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಲಿ? ಫೈನಲ್ ನಾನು ಚೇಂಬರಿಗೆ ಬಂದು ಕಂಪ್ಲೇಂಟ್ ಕೊಡಬೇಕಾಗಿತ್ತು, ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಓಕೆ, ಈಗ ಚೇಂಬರ್ ಅವ್ರ ಕಡೆಯಿಂದ ಯಾವ ರೀತಿ ರೆಸ್ಪಾನ್ಸ್ ಸಿಕ್ತು ನಿಮಗೆ? ಯಾವ ರೀತಿ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ? ಚೇಂಬರ್ ಕಡೆಯಿಂದ ತುಂಬ ಸಪೋರ್ಟಿವ್ ಆಗಿದ್ದಾರೆ. ಅವ್ರನ್ನ ಕರೆಸಿ ಮಾತಾಡೋಣ ಅಂತ ಹೇಳಿದ್ದಾರೆ, ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ಏನಾಗುತ್ತೆ ನೋಡ್ಬೇಕೀಗ. ಯಾಕಂತಂದರೆ ಅವ್ರು ಇಷ್ಟೆಲ್ಲ ಮಾಡಿ ನೆಕ್ಸ್ಟ್ ಅವ್ರು ಹೇಳ್ತಿರೋದು ಒಂದೇ, ನನಗೆ 30 ದಿನ 1 ತಿಂಗಳಲ್ಲಿ ಇರೋದು ಅಂತ ನನಗೆ ಗೊತ್ತಿರೋದು. ಅವ್ರು ಹೇಳ್ತಿರೋದು 15 ದಿನ ಆ ಸೀರಿಯಲ್ ಕೊಟ್ಟಿದ್ದೀನಿ, 15 ದಿನ ಈ ಸೀರಿಯಲ್ ಕೊಟ್ಟಿದ್ದೀನಿ ಅಂತ. ಹಾಗೆ ಮಧ್ಯದಲ್ಲಿ ಯಾವ ಡೇಟ್ ನಮ್ಗೆ ಕೊಡ್ತಾರೆ ಅನ್ನೋದು ನಂಗೆ ಗೊತ್ತಿಲ್ಲ. ನಮ್ಮ ಸಿನಿಮಾ ರಿಲೀಸ್ ಮಾಡೋಕ್ಕೆ ಪ್ರಮೋಷನ್ ಆ್ಯಕ್ಟಿವಿಟಿಗೆ ಅವ್ರು ಬರಲೇಬೇಕು. ಯಾಕಂತಂದರೆ ಅವರು ಸಿನಿಮಾ ಹೀರೋಯಿನ್. ಇನ್ನು ಅವರು ಡಿಸೈಡ್ ಮಾಡಬೇಕು, ಇದನ್ನು ನಾವು ಕೂತ್ಕೊಂಡು ಡಿಸೈಡ್ ಮಾಡಬೇಕು, ಇಷ್ಟೆಲ್ಲ ಆದಮೇಲೆ ಅವ್ರು ಬರ್ತಾರಾ ಅಂತ. ಸರ್ ಹೇಳಿ, ಈಗ ನಿರ್ಮಾಪಕರು ಅಂದ ತಕ್ಷಣ ಯಾಕಂತಂದರೆ ಯಾವುದೋ ಒಂದಷ್ಟು ಆಸೆ ಆಕಾಂಕ್ಷೆಗಳನ್ನು ಬಡ್ಡಿಗೆ ಅದು ಇದಕ್ಕೆಲ್ಲ ತೊಗೊಂಬಂದಿರ್ತೀರ. ಈ ಥರ ಇನ್ನೇನು ಸಿನಿಮಾ ರಿಲೀಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದಷ್ಟು ಆಸೆ ಆಕಾಂಕ್ಷೆಗಳು ಇಟ್ಕೊಂಡಿರ್ತಾರೆ. ಕೊನೆ ಮೂಮೆಂಟಲ್ಲಿ ಈ ಥರ ಮಾಡಿದ್ರೆ ಹೆಂಗೆ ಅನಿಸುತ್ತೆ ನಿಮಗೆ? ಅದೇ ಸರ್, ತುಂಬ ಬೇಜಾರಾಗುತ್ತೆ. ಈ ಥರದವ್ರನ್ನ ಇವ್ರನ್ನ ಏನಕ್ಕೆ ಹಾಕೊಂಡಿದ್ದೀವಿ ಅಂದರೆ, ಒಂದು ಫ್ಯಾಮಿಲಿ ಫೇಸ್ ಬೇಕಂತ. ಫೇಸ್ ವ್ಯಾಲ್ಯೂ ಇದ್ರೇ ಏನೋ ಒಂದು. ಬಟ್ ಇವ್ರು ಪ್ರಮೋಷನ್ಗೆ ಅಮೌಂಟ್ ಕೇಳ್ತಾ ಇದ್ದಾರೆ, ಪೇಮೆಂಟ್ ಕೇಳ್ತಾ ಇದ್ದಾರೆ ಅಂದಮೇಲೆ ನಾವು ಏನಕ್ಕೆ ಇಂಥವ್ರನ್ನ ಕಾಸ್ಟ್ ಮಾಡ್ಬೇಕಂತ ನಂದು ತುಂಬ ಬೇಜಾರಾಗ್ತಾಯಿದೆ. ಈಗ ಅವ್ರೇನಾದ್ರು ಇಷ್ಟು ನನಗೆ ಅಮೌಂಟ್ ಕೊಟ್ಟರೆ ನಾನು ಬಂದೇ ಬರ್ತೀನಿ ಅಂತಂದ್ರೆ ನೀವು ಅಮೌಂಟ್ ಕೊಡೋಕೆ ರೆಡಿ ಇದ್ದೀರಾ ಅಂತ?
ಸರ್ ಅಮೌಂಟ್ ಕೊಡೋಕೆ ನಾನು ರೆಡಿ ಇರಲಿಲ್ಲ ಸರ್. ನಾನು ಕನ್ವೀನಿಯನ್ಸ್ ಕೊಡ್ತಿದ್ದೆ, ಅದು ನನ್ನ ಕರ್ತವ್ಯ. ಅವ್ರು ಸಿನಿಮಾದಲ್ಲೇ ಆ್ಯಕ್ಟ್ ಮಾಡಿದ್ದಾರೆ, ಅವ್ರ ಪ್ರಮೋಷನಿಗೆ ಬರಬೇಕು. ನಾವೇನು ಫುಲ್ ಡೇ ಬನ್ನಿ ಅಂತ ಹೇಳಿಲ್ಲ, 2 hours ಅವ್ರ ಕಡೆಯಿಂದನೇ ಫ್ರೀ ಮಾಡಿಸ್ಕೊಟ್ಟಿದ್ದೀವಿ. ಆಮೇಲೆ ಬರ್ಡೇ ಇದೆ ಅಂತ ಹೇಳ್ತಾರೆ, ಅದಾದಮೇಲೆ ಪೇಮೆಂಟ್ ಬೇಕು ಅಂತ ಹೇಳ್ತಾರೆ. ಅಂದರೆ ಇವ್ರು ಪೇಮೆಂಟ್ ಕೊಟ್ಟಿದ್ರೆ ಇವರಿಗೆ ಡೇಟ್ ಫ್ರೀ ಇತ್ತು. ಪೇಮೆಂಟ್ ವಿಷಯ ಕ್ಲಿಯರ್ ಇದು ಆಗಿಲ್ಲ ಅಂದರೆ ಇವ್ರಿಗೆ ಡೇಟ್ ಫ್ರೀ ಇಲ್ಲ. ಈಗ ನೀವು ಹೇಳೋ ಪ್ರಕಾರ ಏನಂತಂದ್ರೆ ಪೇಮೆಂಟ್ ಕೊಟ್ಟರೆ ಅವರು ಡೇಟ್ ಫ್ರೀ ಮಾಡ್ಕೊಂಡು ಪ್ರಮೋಷನಲ್ಲಿ ಆಕ್ಟಿವಿಟಿ. ಅವರು ಮಾತಾಡೋ ರೀತಿ ಅದೇ ಥರ ಇದೆ ಅಂತ ಅನಿಸ್ತಾ ಇದೆ ನನಗೆ. ಈಗ ಫೈನಲಿ ಫಿಲ್ಮ್ ಚೇಂಬರ್ಗಂತೂ ಕಂಪ್ಲೇಂಟ್ ಕೊಟ್ರಿ, ಮುಂದೆ ಅವ್ರಿಗೆ ಅವರು ಕೂಡ ಕಾಲ್ ಮಾಡಿ ಹೇಳಿದ್ರು. ಸೊ ಮುಂದೆ ಅವರು ಇಷ್ಟು ದಿನ ಮಾತ್ರ ಬರ್ತೀನಿ ಅಂತಂದ್ರೆ ಅದಕ್ಕೆ ನೀವು ಒಪ್ಕೊಂತೀರಾ ಅಂತ? ಇಷ್ಟು ದಿನ ಅಂತಲ್ಲ, ನಮ್ಗೆ ಬೇಕಾಗಿರೋದವ್ರು 3 ದಿನ. ಒಂದು ಟ್ರೈಲರ್ ಇವೆಂಟಿಗೆ ಬೇಕು, ಇನ್ನೊಂದು ಪ್ರೆಸ್ ಮೀಟಿಗೆ ಬೇಕು, ನಂತರ ಸಿನಿಮಾ ಯಾವತ್ತು ರಿಲೀಸ್ ಆಗುತ್ತೆ ಆವತ್ತು ಥಿಯೇಟ್ರಿಗೆ ಬರಬೇಕು ಅವರು. ನಾವು ನಿಯರ್ ಬೈ ಯಾವ ಥಿಯೇಟ್ರನ್ನ ನಾವು ನೋಡಿರ್ತೀವಿ ಅಲ್ಲಿಗೆ ಬರಬೇಕು. ಅದವ್ರ ಕರ್ತವ್ಯ, ಅದನ್ನು ನಾವು ಹೇಳೋದಲ್ಲ, ಅವರೇ ಮಾಡಬೇಕು ಅದನ್ನು. ಯಾಕಂದರೆ ಇವತ್ತು ದೊಡ್ಡ ಸಿನಿಮಾಗಳು ರಿಲೀಸ್ ಆಗಿದೆ, ನೀವು ನೋಡಿದಿರ. ದೊಡ್ಡ ಕಲಾವಿದರೆ ಒಂದೊಂದು ತಿಂಗಳು ಗ್ಯಾಪ್ ಮಾಡಿಕೊಂಡು ಯಾವ ಡೇಟ್ನೂ ಕೊಡದೇನೆ ಬಂದು ನೋಡ್ತಾರೆ. ಯಾಕಂದ್ರೆ ಅವ್ರ ಸಿನಿಮಾ ಪ್ರೊಡ್ಯೂಸರ್ ಅವರನ್ನು ನಂಬಿ ದುಡ್ಡು ಹಾಕಿರ್ತಾರೆ, ಡೈರೆಕ್ಟ್ರ್ ನಂಬಿ ದುಡ್ಡು ಹಾಕಿರ್ತಾರೆ. ಡೈರೆಕ್ಟ್ರ್ ಕತೆ ಮಾತ್ರ ನಂಬ್ಕೊಂಡಿದ್ರೆ ಯಾವುದೋ ಹೊಸ ಆರ್ಟಿಸ್ಟ್ಗಳನ್ನ ತಂದು ಹಾಕ್ತಿದ್ರು. ಯಾಕೆ ಫೆಮಿಲಿಯರ್ ಫೇಸ್ನ ನೋಡ್ತಾಯಿದ್ರು. ಡೈರೆಕ್ಟ್ರ್ ಅದನ್ನು ಹೆಂಗೆ ನಂಬ್ತಾರೋ ಹಾಗೆ ಆರ್ಟಿಸ್ಟ್ಗಳನ್ನೂ ನಂಬಿರ್ತಾರೆ. ಅವ್ರು ಕೇಳಿರೋ ರೆಮ್ಯುನರೇಷನ್ ಅವ್ರು ಕೊಟ್ಟಿರೋದು. ಪ್ರೊಡ್ಯೂಸರ್ ಕೊಟ್ಟಿದ್ದನ್ನು ಅವ್ರು ಈಸ್ಕೊಂಡಿಲ್ಲ, ಅವ್ರು ಕೊಟ್ಟಿದ್ದನ್ನು ಅವ್ರು ಏನು ಕೇಳಿದ್ರೆ ಅದನ್ನು ಕೊಟ್ಟಿದ್ದಾರೆ. ಅಂದರೆ ಅವರು ನಂಬಿದ್ದಾರೆ. ಪ್ರೊಡ್ಯೂಸರ್ನ ನಂಬಿಕೆನ ಉಳಿಸ್ಕೊಳ್ಳೋಕ್ಕೆ ಆಗದಿರೋವಂಥ ಆರ್ಟಿಸ್ಟ್ಗಳು ನಾಳೆ ದಿವಸ ಇನ್ನೊಬ್ಬ ಪ್ರೊಡ್ಯೂಸರ್ನ ಹೆಂಗೆ ಉಳಿಸ್ಕೋತಾರೆ, ಇನ್ನೊಬ್ಬ ಡೈರೆಕ್ಟರ್ನ ಹೆಂಗೆ ಉಳಿಸ್ಕೋತಾರೆ? ಈಗ ಫಿಲ್ಮ್ ಚೇಂಬರ್ ಕಡೆಯಿಂದ ಕಾಲ್ ಹೋದಾಗ ಅವ್ರು ಬರ್ತೀನಿ ಅಂತಂದ್ರೆ ಏನು ಹೇಳಿದ್ರು? ಅವರು ನಾಮಕಾವಸ್ಥೆಗೆ ಮಾತಾಡಿದ್ದಾರೆ, ಅದಿಲ್ಲ ಅಂತ ಹೇಳಲ್ಲ. ನಾಮಕಾವಸ್ಥೆಗೆ ಮಾತಾಡಿದ್ದಾರೆ, ನಾನು ಶೂಟಿಂಗಲ್ಲಿದ್ದೀನಿ, ಬರೋಕ್ಕಾಗಲ್ಲ, ನಿಮಗೆ ಸೀರಿಯಲ್ ಶೂಟಿಂಗ್ ಪಟ್ಟಂದು ಬಿಟ್ಟು ಬಂದಿದ್ರೆ ಹೆಂಗೆ ಬರೋಕ್ಕಾಗತ್ತೆ? ನಿಮಗೂ ಗೊತ್ತಿರುತ್ತೆ, ಸೀರಿಯಲ್ ಶೂಟಿಂಗಲ್ಲಿ ಇರ್ಬೋದು, ಸಿನಿಮಾ ಶೂಟಿಂಗ್ ಇರ್ಬೋದು, ಪಟ್ಟಂದು ಬಿಟ್ಟು ಬರೋಕ್ಕಾಗಲ್ಲ. ಬಟ್ ಒಂದು ಟೈಮ್ ಹೇಳ್ಬೋದು, ಈ ಟೈಮಲ್ಲಿ ಬರ್ತೀನಿ ಅಂತ. ಅದನ್ನು ಅವರು ಏನು ಮಾತಾಡಿಲ್ಲ. ಫೈನಲಿ ಮೇ 22ಕ್ಕೆ ಸಿನಿಮಾ ರಿಲೀಸ್ ಆಗುತ್ತೆ. ಹೌದು, ಮೇ 22ಕ್ಕೆ ಸಿನಿಮಾ ನಾವು ಥಿಯೇಟರ್ ಸ್ಕ್ರೀನ್ ಮಾಡ್ತಾಯಿದ್ದೀವಿ. ಥ್ಯಾಂಕ್ ಯು. ಇದಾಗಿತ್ತು ನಿರ್ಮಾಪಕರು ಹಾಗೆಯೇ ನಿರ್ದೇಶಕರ ಮಾತು. ಸಿನಿಮಾ 22ಕ್ಕೆ ರಿಲೀಸ್ ಆಗ್ತಾ ಇದೆ, ಆದರೂ ಕೂಡ ಪ್ರಮೋಷನ್ ಆ್ಯಕ್ಟಿವಿಟಿಯಲ್ಲಿ ಪಾಲ್ಗೊಳ್ತಾ ಇಲ್ಲ ನಟಿ ಅನ್ನುವಂಥದ್ದು ಅವರ ಅಳಲಾಗಿತ್ತು. ಕ್ಯಾಮ್ರಾ ಪರ್ಸನ್ ನಂದೀಶ್ ಜೊತೆ ಮಂಜುನಾಥ್ ಶ್ರೀನಿವಾಸ್, ಸುಮನ್ ಟಿವಿ ಕನ್ನಡ, ಬೆಂಗಳೂರು.